ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಗೂಗಲ್ ಅಕೌಂಟಲ್ಲಿ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ಎಲ್ಲ ನಂಬರ್ಸ್ಗಳನ್ನ ಒಮ್ಮೆಲೆ ಡಿಲೀಟ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಆಲ್ ನಂಬರ್ಸ್ನ ಒಂದೇ ಕ್ಲಿಕ್ನಲ್ಲಿ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಹೇಳ್ತೀನಿ. ಯಾವುದಾದ್ರೂ ಕಾರಣಕ್ಕಾಗಿ ನಿಮ್ಮ ಗೂಗಲ್ ಅಕೌಂಟಲ್ಲಿ ಇರುವಂಥ ಎಲ್ಲ ನಂಬರ್ಸ್ಗಳನ್ನ ನೀವು ಡಿಲೀಟ್ ಮಾಡ್ತಾ ಇದ್ರೆ ಅಂದ್ಕೊಳ್ಳಿ, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಆ್ಯಪ್ನಲ್ಲಿ ಹೋಗಿಬಿಟ್ಟು ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ಯಾವ ರೀತಿ ನಾವು ಹುಡುಕಬೇಕು ಅಲ್ಲಿ ಹುಡುಕಿಬಿಟ್ಟು ಎಲ್ಲವನ್ನು ಕೂಡ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ಮೊದಲು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೂಗಲ್ ಆ್ಯಪ್ನಲ್ಲಿ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕನ್ ಮೇಲೆ ಅಥವಾ ಪ್ರೊಫೈಲ್ ಫೋಟೋ ಏನು ಕಾಣ್ತಾ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಇಮೇಲ್ ID ಕಾಣುತ್ತೆ. ಇನ್ ಕೇಸ್ ನೀವು ಒಂದಕ್ಕಿಂತ ಜಾಸ್ತಿ ಗೂಗಲ್ ಅಕೌಂಟನ್ನು ಯೂಸ್ ಮಾಡ್ತಾ ಇದ್ರೆ ಈ ಕಡೆ ಇರುವಂಥ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬೇರೆ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಅಕೌಂಟ್ನಲ್ಲಿ ಇರುವಂಥ ಇಮೇಲ್ ನಂಬರ್ಸ್ಗಳನ್ನ ನೀವು ಡಿಲೀಟ್ ಮಾಡ್ತಾ ಇದ್ರೆ ಆ ಅಕೌಂಟನ್ನು ಇಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮೊಂದು ಗೂಗಲ್ ಅಕೌಂಟ್ನ ಸಂಪೂರ್ಣ ಆದಂಥ ಇಲ್ಲಿ ಮೆನು ಓಪನ್ ಆಗುತ್ತೆ. ನಂತರದಲ್ಲಿ ಈ ಒಂದು ಆಪ್ಷನ್ಸ್ಗಳನ್ನ ಈ ರೀತಿ ಸ್ವಲ್ಪ ಸ್ಕ್ರೋಲ್ ಮಾಡಿಬಿಟ್ಟು ಈ ಕಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಪೀಪಲ್ ಆ್ಯಂಡ್ ಶೇರಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೀಪಲ್ ಆ್ಯಂಡ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ, ಪೀಪಲ್ ಆ್ಯಂಡ್ ಶೇರಿಂಗ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಗೂಗಲ್ ಅಕೌಂಟಲ್ಲಿ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನೆಲ್ಲ ಇದು ತೋರಿಸುತ್ತೆ. 858 ನಂಬರ್ಸ್ಗಳು ಇದು ತೋರಿಸ್ತಾ ಇದೆ. ಇವುಗಳನ್ನ ಡಿಲೀಟ್ ಮಾಡಬೇಕಂದ್ರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ನಂಬರ್ಸ್ಗಳು ಯಾವ ನಂಬರ್ಸ್ ಅನ್ನೋದು ಓಪನ್ ಆಗಿದೆ. ಇಲ್ಲಿ ಯೂಸ್ ಆ್ಯಪ್ ಅಂತ ಬರ್ತಾ ಇದೆ, ಇಲ್ಲಿ ಸ್ಟೇ ಆನ್ ವೆಬ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು, ಯಾಕಂದರೆ ವೆಬ್ನಲ್ಲಿ ನಾವು ಡಿಲೀಟ್ ಮಾಡ್ತಾ ಇದ್ದೀವಿ. ನಂತರದಲ್ಲಿ ಇಲ್ಲಿ ನಾವು ಇವುಗಳನ್ನ ಮಾರ್ಕ್ ಮಾಡಬೇಕಾಗುತ್ತೆ. ಆಲ್ ಮಾರ್ಕ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಮೊದಲು ಒಂದು ಯಾವುದಾದ್ರನ್ನ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ನ ಒಂದೇ ಒಂದು ನಂಬರ್ಸ್ನ ಮೊದಲು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಮೇಲ್ಗಡೆ ಒನ್ ಸೆಲೆಕ್ಟೆಡ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ, ಇಲ್ಲಿ ನೋಡಿ ಈ ಕಡೆಗೆ. ಇದ್ರ ಪಕ್ಕದಲ್ಲಿ ಇರುವಂಥ ಆರೋ ಮಾರ್ಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಆಲ್ ಮಾರ್ಕ್ ಅನ್ನುವಂಥ ಒಂದು ಆಪ್ಷನ್ ನೋಡ್ಬೋದು, ಆಲ್ ಅಂತ ತೋರಿಸ್ತಾ ಇದೆ. ಆಲ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಆಲ್ ನಂಬರ್ಸ್ ಸೆಲೆಕ್ಟ್ ಆಗುತ್ತೆ, ನೋಡ್ಬೋದು 858 ನಂಬರ್ಸ್ ಎಲ್ಲ ಸೆಲೆಕ್ಟ್ ಆಗಿದೆ. ನಂತರದಲ್ಲಿ ಈ ಕಡೆಗೆ ಒಂದು 3 ಡಾಟ್ಸ್ ಇರುತ್ತೆ, 3 ಚುಕ್ಕೆಗಳು, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಡಿಲೀಟ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಡಿಲೀಟ್ ಮಾಡ್ಕೋಬೇಕಾಗತ್ತೆ. ಡಿಲೀಟ್ ಅಂತ ನೋಡಿ, ಡಿಲೀಟ್ ಸೆಲೆಕ್ಟೆಡ್ ಕಾಂಟ್ಯಾಕ್ಟ್ಸ್ ಅಂತ ಕೇಳ್ತಾ ಇದೆ. ಇಲ್ಲಿ ನಂತರದಲ್ಲಿ ಮೂವ್ ಟು ಟ್ರ್ಯಾಶ್ ಅಂತ ಕ್ಲಿಕ್ ಮಾಡ್ತೀನಿ. ಅಂದರೆ ಟ್ರ್ಯಾಶ್ನಲ್ಲಿ ರೀಸೈಕಲ್ ಬಿನ್ ಅಥವಾ ಟ್ರ್ಯಾಶ್ನಲ್ಲಿ ಹೋಗಿರುತ್ತೆ, ಅಲ್ಲಿ 30 ದಿನದ ನಂತರ ಅದು ಡಿಲೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿಂದ ಅದು ಸಂಪೂರ್ಣವಾಗಿ ಡಿಲೀಟ್ ಆಗಿದೆ. ಡಿಲೀಟ್ ಆಗಿಬಿಟ್ಟು ಟ್ರ್ಯಾಶ್ನಲ್ಲಿ ಇರುತ್ತೆ, ಅದು ಇಲ್ಲಿ ತೋರಿಸೋದಿಲ್ಲ ಸ್ನೇಹಿತರೆ. ಟ್ರ್ಯಾಶ್ನಲ್ಲಿ ಇದ್ದರೂ ಕೂಡ ಅದು ಡಿಲೀಟ್ ಆದಂಗೆ. ಈ ರೀತಿ ನಾವು ಗೂಗಲ್ ಅಕೌಂಟಲ್ಲಿ ಇರುವಂಥ ಎಲ್ಲ ನಂಬರ್ಸ್ಗಳನ್ನ ಆಲ್ ಡಿಲೀಟ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.